ನಮಸ್ಕಾರ ಕನ್ನಡಿಗರೇ. ಅತ್ಯಾಚಾರ, ಹೌದು, ಈ ಒಂದು ಮಾತು ದೇಶದೆಲ್ಲೆಡೆ ಕೇಳಿ ಬರುತ್ತಿರೋ ವಿಚಾರ. ನಮ್ಮ ಭವ್ಯ ಭಾರತ ದೇಶ ಯಾವ ಕಡೆಗೆ ಸಾಗುತ್ತಾ ಇದೆ? ಈ ಒಂದು ವಿಚಾರಕ್ಕೆ ಕಡಿವಾಣವೇ ಇಲ್ಲವಾ? ಹಾಗಾದರೆ ಗಾಂಧೀಜಿಯವರ ಆ ಒಂದು ಮಾತು ಇಂದಿಗೂ ನಿಜವಾಗಲಿಲ್ಲ. ಯಾವ ದಿನ ಮಹಿಳೆಯೊಬ್ಬಳು ರಾತ್ರಿಯಲ್ಲಿ ಮುಕ್ತವಾಗಿ ಹೋಗುತ್ತಾಳೋ ಆ ದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ದೇಶ ಎಷ್ಟೇ ಅಭಿವೃದ್ಧಿಯಾದರೂ ಈ ರೀತಿಯ ವಿಚಾರಗಳು ದೇಶ ಅಭಿವೃದ್ಧಿಯಾದ ಹಾಗೆ ಅಭಿವೃದ್ಧಿ ಹೊಂದುತ್ತಾ ಇದೆ. ಹೆಣ್ಣು ಅಬಲೆ ಅಲ್ಲ, ಸಬಲೆ ಅಂತ ಹೇಳುವ ಅದೇ ಸಮಾಜ ಹೆಣ್ಣನ್ನು ತುಳಿಯುವ ಕೆಲಸವನ್ನು ಕೂಡ ಮಾಡುತ್ತಿದೆ. 2005ರಿಂದ 2022ರವರೆಗೆ ಬರೋಬ್ಬರಿ 31,000 ಅತ್ಯಾಚಾರ ಪ್ರಕರಣಗಳು ನಮ್ಮ ಭಾರತ ದೇಶದಲ್ಲೇ ದಾಖಲಾಗುತ್ತದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 1 ವರ್ಷಕ್ಕೆ 500ಕ್ಕೂ ಅಧಿಕ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಆದರೆ ದಾಖಲಾಗದ ಪ್ರಕರಣಗಳೆಷ್ಟು, ನ್ಯಾಯ ಸಿಗದ ಪ್ರಕರಣಗಳೆಷ್ಟು, ಚಿಕ್ಕ ಮಕ್ಕಳ ಮೇಲೆ ಆದ ಅತ್ಯಾಚಾರ ಪ್ರಕರಣಗಳೆಷ್ಟು, ಅದ್ಯಾವ ರೀತಿಯ ಮೃಗ ಮನಸ್ಥಿತಿ ಅವರಲ್ಲಿರುತ್ತದೋ ಗೊತ್ತಿಲ್ಲ. ಇದೆಲ್ಲ ನೋಡುತ್ತಿದ್ದರೆ ಕಲಿಯುಗದ ಅಂತ್ಯ ಸಮೀಪ ಅನ್ನಿಸುತ್ತಾ ಇದೆ. ಕೆಲಸದ ಸ್ಥಳ, ಶಾಲಾ, ಕಾಲೇಜು ಎಲ್ಲೆಂದರಲ್ಲಿ ಈ ಪ್ರಕರಣಗಳು ಬೆಳಕಿಗೆ ಬರುತ್ತಾ ಇರುತ್ತದೆ. ಕೆಲವೊಂದು ಬೆಳಕಿಗೆ ಬಂದರೆ ಇನ್ನು ಕೆಲವೊಂದು ಪ್ರಭಾವಿಗಳಿಂದ ಮುಚ್ಚಿ ಹೋಗುತ್ತದೆ. ರಾತ್ರಿ ರಸ್ತೆಯಲ್ಲಿ ಒಬ್ಬಳು ಒಂಟಿ ಹೆಂಗಸು ಹೋಗಬೇಕಾದರೆ ಒಂದು ಗಂಡಸು ಸಿಕ್ಕರೆ ಧೈರ್ಯ ಬರಬೇಕು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಇದೇ ತಿಂಗಳು ಆಗಸ್ಟ್ 9ರಂದು ದೇಶವೇ ಬೆಚ್ಚಿ ಬೀಳುವ ಒಂದು ಘಟನೆ ನಡೆಯುತ್ತೆ. ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ನಡೆದ ಭೀಕರ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣ. 2ನೇ ವರ್ಷದ ಸ್ನಾತಕೋತ್ತರ ವೈದ್ಯಕೀಯ ಪದವಿ ವಿದ್ಯಾರ್ಥಿನಿಯಾಗಿದ್ದ ಆಕೆ ರಾತ್ರಿ ತಡವಾಗಿ ಊಟ ಮುಗಿಸಿ ಕ್ಯಾಂಪಸ್ನ 3ನೇ ಮಹಡಿಯಲ್ಲಿನ ಸೆಮಿನಾರ್ ಹಾಲ್ಗೆ ಓದುವ ಸಲುವಾಗಿ ತೆರಳಿರುತ್ತಾಳೆ. ಶುಕ್ರವಾರ ಬೆಳಿಗ್ಗೆ ಆಕೆ ಅದೇ ಸೆಮಿನಾರ್ ಹಾಲ್ನಲ್ಲಿ ಶವವಾಗಿ ಪತ್ತೆಯಾಗುತ್ತಾಳೆ. ಮರಣೋತ್ತರ ಪರೀಕ್ಷೆಯಲ್ಲಿ ಆಕೆಯ ದೇಹದಲ್ಲಿ 150 ಮಿಲಿಗ್ರಾಂನಷ್ಟು ವೀರ್ಯ ಇರುವುದು ಪತ್ತೆಯಾಗುತ್ತೆ. ಇದರಿಂದ ಖಚಿತವಾಗುತ್ತದೆ 1ಕ್ಕಿಂತ ಹೆಚ್ಚಿನ ಜನರು ಆಕೆಯನ್ನು ಬರ್ಬರವಾಗಿ ಅತ್ಯಾಚಾರವೆಸಗಿ ಹತ್ಯೆ ಮಾಡಿರುತ್ತಾರೆ ಎಂದು. ಹೀಗೆ ನೋಡುತ್ತಾ ಹೋದರೆ ಸಾವಿರಾರು ಪ್ರಕರಣಗಳು ನಮ್ಮ ಮುಂದೆ ಬರುತ್ತಾ ಹೋಗುತ್ತೆ. ಕರ್ನಾಟಕದಲ್ಲೇ ಇನ್ನೂ ಬಗೆಹರಿಯದ ಕೇಸ್ನಲ್ಲಿ ಸೌಜನ್ಯ ಅತ್ಯಾಚಾರ ಪ್ರಕರಣ ಕೂಡ ಒಂದು. ಬರೀ ಬೆಂಗಳೂರಿನಲ್ಲೇ 2021ರಿಂದ 2023ರ ನಡುವೆ 444 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ. ಯಾವ ರೀತಿಯ ಸ್ವಾತಂತ್ರ್ಯ? ಕೆಲಸದ ಸ್ಥಳಗಳಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡುವ ಸ್ವಾತಂತ್ರ್ಯವೇ? ಅತ್ಯಾಚಾರವನ್ನ ಆತ್ಮಹತ್ಯೆ ಎಂದು ನಿರೂಪಿಸುವ ಸ್ವಾತಂತ್ರ್ಯವೇ? ಅನ್ಯಾಯದ ವಿರುದ್ಧ ಮಾತನಾಡುವ ಧ್ವನಿಯನ್ನು ಅಡಗಿಸುವ ಸ್ವಾತಂತ್ರ್ಯವೇ? ಇವೆಲ್ಲದಕ್ಕೂ ಯಾವಾಗ ಅಂತ್ಯ ಬೀಳುತ್ತದೆಯೋ ಆಗ ಸಿಗುವುದು ನಿಜವಾದ ಸ್ವಾತಂತ್ರ್ಯ. ಅತ್ಯಾಚಾರಿಗಳನ್ನು ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು. ಆ ರೀತಿ ಮುಂದೆ ಇನ್ನೊಬ್ಬ ಮಾಡಲಿಕ್ಕೂ ಭಯ ಪಡಬೇಕು. ಆ ರೀತಿಯ ಕಾನೂನು ನಮ್ಮಲ್ಲೂ ಕೂಡ ಬಂದರೆ ಇದೆಲ್ಲದಕ್ಕೂ ಅಂತ್ಯ ಬೀಳಬಹುದೇನೋ ಎನ್ನುವುದು ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಮಸ್ಕಾರ.